Bro, see that? Sound ಕೇಳಿಸ್ತು ಫ್ರೆಂಡ್ಸ್. Bro, see that? ಯಾರೋ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾವು ತುಂಬ ದೊಡ್ಡ ಲೊಕೇಶನ್ಗೆ ಬಂದಿದ್ದೀರಿ. ತುಂಬ ಅಬಂಡೆಂಟ್ ಆಗಿದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಏನು ನಡೆದಿದೆ ಅಂತಂದರೆ, ಈ ಜಾಗದಲ್ಲಿ ಈ ಜಾಗ ಬಂದ್ಬಿಟ್ಟು ಗರ್ಲ್ಸ್ ಹಾಸ್ಟ್ಲು. ಸೊ ಇಲ್ಲಿ ಬಂದ್ಬಿಟ್ಟು ಏನು ನಡೆದಿದೆ ಅಂತಂದರೆ, ತುಂಬ ಬಿಲೋ ಪೂರ್ ಫ್ಯಾಮ್ಲಿ, ತುಂಬ ಬಡವರು. ಆ ಫ್ಯಾಮ್ಲಿಯಲ್ಲಿ ಅವ್ರ ಮಗಳು ಬಂದ್ಬಿಟ್ಟು ಈ ಕಾಲೇಜಲ್ಲಿ ಓದ್ತಿದ್ದಾರೆ. ಸೊ ಅವ್ರ ಮಗಳ ಆಸೆ ಏನಂತಂದರೆ, ಇಲ್ಲಿ ನಾನು ಚೆನ್ನಾಗಿ ಓದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಈ ಫ್ಯೂಚರ್ ಇರಬಾರ್ದು. ಇವಾಗ ಅವ್ರ ಪ್ರೆಸೆಂಟ್ ಏನಿದ್ರು ಬಿಲೋ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ, ತುಂಬ ಬಡತನ ಐತೆ. ಸೊ ನಾನು ತುಂಬ ಓದಿ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೇ ಆ ಹುಡುಗಿ ಕನಸಾಗಿರುತ್ತೆ. ಸೊ ಆ ಹುಡುಗಿಗೆ ಒಂದು ದಿವಸ ಹೊಟ್ಟೆ ನೋವು ತುಂಬ ಜಾಸ್ತಿ ಆಗಿ ಆ ಹುಡುಗಿ ಆ ನೋವನ್ನ ತಡೆಯೋಕ್ಕಾಗದೆ ಆ ಹುಡುಗಿ ಇಲ್ಲೇ ಸತ್ತೋಗಿರುತ್ತೆ. ಆ ಸ್ಟೋರಿ ಬಂದ್ಬಿಟ್ಟು ಈ ಲೊಕೇಶನ್ ನೋಡಿಬಿಟ್ಟು ನಾವು ಈ ಊರಲ್ಲಿ ಎಂಕ್ವೈರಿ ಮಾಡಿದ್ರಿ, ಏನಕ್ಕೆ ಇಷ್ಟು ದೊಡ್ಡ ಲೊಕೇಶನ್ನು ಈ ಥರ ಅಬೌಂಡೆಂಟ್ ಆಗಿದೆ, ಈ ಥರ ಹಾಳು ಬಿದ್ದಿದೆಯಲ್ಲ ಏನಕ್ಕೆ ಅಂತ ಕೇಳಿದ್ರೆ, ಫಸ್ಟ್ ಹೇಳೋ ಅಂಥ ಸ್ಟೋರಿನೇ ಒಂದು ಹುಡುಗಿ ಈ ಥರ ಹೊಟ್ಟೆ ನೋವು ತಡೆಯೋಕ್ಕಾಗ್ದಿರಂಗೆ ಸತ್ತೋಯ್ತು ಅಂತ ಅಂದ್ಬಿಟ್ಟು. ಮತ್ತು ಹಂಗೆ ವಾರ್ನ್ ಮಾಡಿದ್ರು, ಏನಂತಂದರೆ ಆ ಹುಡುಗಿ ಆತ್ಮ ಇಲ್ಲೇ ತಿರುಗ್ತಿದೆ, ನಮಗೆ ಏನೇನೋ ವಿಚಿತ್ರ ಸೌಂಡ್ಸ್ ಕೇಳ್ತಿದೆ ಅಂತಂದ್ಬಿಟ್ಟು ಈ ಊರಲ್ಲಿರೋ ಜನ ಎಲ್ಲ ಹೇಳ್ತಿದ್ದಾರೆ. ಮತ್ತು ಇವತ್ತು ಬಂದ್ಬಿಟ್ಟು ನಮ್ಮ ಜೊತೆ ಗಿರಿ ಬ್ರೋ ಅವ್ರ ಫ್ರೆಂಡ್ ಬಂದಿದ್ದಾರೆ. ಸೊ ಅವರೂ ಸೇಮ್ ಸ್ಟೋರಿನೇ ನನಗೆ ಹೇಳಿರೋದು. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಬ್ರೋ ಕಮ್ ಬ್ರೋ, ಟಾಕ್ வாங்க பேசு ப்ரோ. ஹாய் காய்ஸ், நானும் ஜஸ்ட் கால் மீ ரே ப்ரோவும் இந்த டைமில் நாங்கள் அன்டைமில் வந்திருக்கோம். இந்த காலேஜில் படித்த ஒரு அந்த பொண்ணுக்கான பிரச்சனை தான். அது கேட்கும் போதே ரொம்ப சோகமாக இருந்துச்சு. அந்த பொண்ணோட ஆவி இங்கே சுற்றுறதா கேள்விப்பட்டோம். இங்கே நிறைய பேர் அதை தான் சொல்கிறாங்க. அந்த பொண்ணோட ஆவி இருக்கா, அவங்களுக்கு அந்த பொண்ணுக்கு எதாவது தேவை இருக்கா நான் பார்க்குறதுக்காக நானும் ப்ரோவும் வந்திருக்கோம். வாங்க உள்ளே போய் என்னென்னு பார்க்கலாம். ಸೊ ಬ್ರೋ 1 minute. ಸೊ ಫ್ರೆಂಡ್ಸ್, ಅವರು ಇವಾಗ ಸೇಮ್ ನಾನು ಹೇಳಿರೋದು ಅಂತಂದರೆ ಅದೇ ನಾನು ಹೇಳಿರೋದನ್ನು ಅವರು ಸೇಮ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಹುಡುಗಿ ಆತ್ಮ ಇಲ್ಲಿದೆ ಇಲ್ವಾ ನಾವು ಚೆಕ್ ಮಾಡೋಣ ಬ್ರೋ ಅಂತಂದಿದ್ದಾರೆ. ಸೊ ತುಂಬ ಟೈಮ್ ಮೀರೋಯ್ತು, ನಾವು ಬರೋದು ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ಬಂದ್ರಿ. ಸೊ ನಾವು ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ತುಂಬ ಟೈಮ್ ಹಿಡಿದ್ಬಿಡ್ತು. ಸೊ ಇವಾಗ ಟೈಮ್ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಬ್ರೋ, ಗೂಗಲ್ ಟೈಮಿಂಗ್. Okay Google, what is the time right now? Bro, volume full. ಇನ್ನೊಂದು ವಾಟಿ ಮೈಕ್ ಆನ್ ಪಣ್ಣುಗೋ. ಸೊ ಇನ್ನೊಂದ್ಸಲಿ ಮೈಕ್ ಆನ್ ಮಾಡಿ ಬ್ರೋ. பண்ணிட்டேன். ಗೂಗಲ್ ಆನ್ ಪಣ್ಣುಗೋ. Okay Google, what is the time right now? The time is 3:44 a.m. ಸೊ ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು ಇವಾಗ 3:44 ಆಗಿದೆ. ಸೊ ಅಂದರೆ ನಾವು ಇನ್ನೂ ಸ್ವಲ್ಪ ಬೇಗನೆ ಬರಬೇಕಾಯ್ತು ಲೊಕೇಶನ್ಗೆ. ನಾವು ತುಂಬ ದೂರದಿಂದ ಟ್ರಾವೆಲ್ ಮಾಡಿರೋದ್ರಿಂದ ಟೈಮ್ ಇಷ್ಟೊಂದು ಹಿಡಿದ್ಬಿಡ್ತು. ಸೊ ಇವಾಗಾದರೆ ಈ ಲೊಕೇಶನಲ್ಲಿ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ, ಲೇಟು ಲ್ಯಾಗ್ ಮಾಡ್ದಿರಂಗೆ. ಬ್ರೋ ರೆಡಿ? ಓಕೆ ಬ್ರೋ. ಸೊ ಲೊಕೇಶನ್ ಬಂದು ಅದೇ ನಿಮಗೆ ಕಾಣಿಸ್ತಾ ಇರ್ಬೋದು, ಲೈಟಾಗಿ ಕಾಣಿಸ್ತಿದೆ.
ಸೊ ಹತ್ರಕ್ಕೆ ಹೋಗ್ತಾ ನಿಮಗೆ ಕಾಣಿಸುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಫುಲ್ಲು ಫಾರೆಸ್ಟ್ ಏರಿಯಾ ನೋಡಿ. ಅಂದರೆ ಅವ್ರು ಹೇಳ್ತಿರೋದು ನಾವು ಎಷ್ಟು ಬೇಗ ಇಲ್ಲಿ ವಿಡಿಯೋ ಫಿನಿಷ್ ಮಾಡ್ಕೊಂಡು ಹೋದರೆ ಅಷ್ಟು ಸೇಫು ಬ್ರೋ. அதேனா வீடியோ இந்த ஊருக்காரங்க என்ன சொல்கிறாங்க, இங்கே வந்து சில பேர் வந்துட்டு ரொம்ப பயந்து போயிருக்கிறதா சொல்கிறாங்க. ஓகே. ஸோ திரும்ப கூட வரதில்லையா. ஓகே. அந்த சம்பவத்துக்கு அப்புறம் அந்த பொண்ணு வயிறு வலிக்குன்னு இறந்துருக்கு, கத்திக்கிட்டே இறந்து போயிடுச்சு. ஸோ அதுக்கப்புறத்துல இருந்து இந்த சைடே யாரும் வரதில்லை. ஓகே. யாராவது இங்கே இந்த ஃபார்மர்ஸ், இந்த ஆடு மேய்க்கிறவங்க, இந்த மாதிரி வரவங்களாம் அடிக்கடி இந்த மாதிரி சவுண்ட் கேட்குது, ஏதோ ஒரு பொண்ணு அழுகிற சத்தம் கேட்குது அப்படின்னு சொல்கிறாங்க. சில பேர் அதை பார்த்துட்டாவும் சொல்கிறாங்க. ஓகே ஓகே ப்ரோ. அந்த மாதிரி ஒரு உருவத்தை பார்த்துட்டாவும் சொல்கிறாங்க. அது பயந்தத்தில் வந்து ಸೈಡ್ ಯಾರು ಬರೋದಿಲ್ಲ. ಓಕೆ ಬ್ರೋ. ಆ್ಯಕ್ಚುಲಿ ಅವ್ರು ಏನಂದ್ರೆ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ಈ ಊರವ್ರು ಯಾರೂ ಆ ಇನ್ಸಿಡೆಂಟ್ ನಡೆದವಾಗಿಂದ ಯಾರು ಇಲ್ಲಿ ಬರೋಕ್ಕೆ ಭಯ ಬೀಳ್ತಾರಂತೆ. ಮತ್ತು ಇಲ್ಲಿ ಈ ಫಾರ್ಮರ್ಸ್ ಇರ್ತಾರಲ್ವ, ಕುರಿ ಮೇಯಿಸೋರು, ಮೇಕೆ ಮೇಯಿಸೋರು, ಅಂಥವರು ಬಂದವಾಗ ಇಲ್ಲಿ ಏನೋ ಒಂಥರ ವಿಚಿತ್ರ ಸೌಂಡ್ಸು ಮತ್ತು ಏನೋ ಕಾಣಿಸಿರೋ ಥರನೂ ಅವ್ರಿಗೆ ನಡೆದಿದೆಯಂತೆ. ಸೊ ಅದರಿಂದ ಈ ಊರಲ್ಲಿ ಯಾರೂ ಈ ಕಡೆ ಬರೋದಿಲ್ವಂತೆ. ನಾವು ನೋಡಿದ್ರೆ ಈ ಟೈಮಿಗೆ ಬಂದಿದ್ದೀರಿ ಇಲ್ಲಿಗೆ. ಸೊ ನೋಡೋಣ ಫ್ರೆಂಡ್ಸ್, ಇಲ್ಲೇನು ಪ್ರಾಬ್ಲಮ್ ಅಂತಂದರೆ ನೋಡಿ, ಇಷ್ಟಿಷ್ಟು ದೊಡ್ಡದು முள்மரம் இது. அந்த சம்பவத்துக்கு அப்புறம் இங்கே அந்த பொண்ணு இறந்ததுக்கப்புறம் சில பொண்ணுங்க அதாவது படிச்சிருப்பாங்கல்ல, தங்கியிருப்பாங்கள்ல, அவங்களாலேயே தூங்க முடியும். ಓಕೆ. அவங்களாலேயே ಸ್ಟೇ பண்ண முடியும்னு சொல்லிட்டாங்க. ಸೊ ಇಲ್ಲಿ ಆ ಇನ್ಸಿಡೆಂಟ್ ನಡೆದಾದ್ಮೇಲೆ ಇಲ್ಲಿ ಮಿಕ್ಕಿರೋ ಲೇಡೀಸ್ ಎಲ್ಲರೂ, ಗರ್ಲ್ಸ್ ಏನಿದ್ದಾರೆ ಅವರೆಲ್ಲರೂ ನೈಟಲ್ಲಿ ಸೌಂಡ್ ಬರೋದ್ರಿಂದ ಇಲ್ಲಿ ನಮಗೆ ಇರೋಕ್ಕಾಗ್ತಿಲ್ಲ ಅಂತಂದ್ಬಿಟ್ಟು ಖಾಲಿ ಮಾಡಿಬಿಟ್ರಂತೆ. பயந்தே நிறைய பேர் போயிட்டாங்க, அதனால் கைவிட்டுருச்சு. ಓಕೆ. ಆ ಥರ ಭಯ ಬಿದ್ದು ಹೋಗಾದ್ಮೇಲೆ ಈ ಲೊಕೇಶನ್ನು ಈ ಥರ ಅಬಾಂಡೆಂಟ್ ಆಗಿದೆ. ಸೊ ನೋಡೋಣ ಫ್ರೆಂಡ್ಸ್, ತುಂಬ ದೊಡ್ಡ ಲೊಕೇಶನ್ನು ನೋಡಿ. ನೋಡಿ ಹೆಂಗಿದೆ ನೋಡಿ. ಸೊ ಫ್ರೆಂಡ್ಸ್, ಯಾರು ಏನು ಕನ್ಫ್ಯೂಷನ್ ಆಗಬೇಡಿ. ಅವ್ರು ಏನು ತಮಿಳಲ್ಲಿ ಅಂದ್ರೂ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ನಿಮಗೆ. ಹಾಂ ಓಕೆ. ಹುಳ ಕಿಚ್ಚೋ ಸೌಂಡ್ ಕೇಳಿಸ್ತಿದೆ ಫ್ರೆಂಡ್ಸ್. ಸೌಂಡ್ ಬಂತು. ಏನೋ ಸೌಂಡ್ ಬರ್ದಿಲ್ಲ, ಸೌಂಡ್ ಬಂತು ಬ್ರೋ. ಮೊಬೈಲ್ ಡೌನ್. அப்படி எடுங்க. ಈ ಬ್ಯಾಟ್ ಬ್ರೋ, ಬ್ಯಾಟ್ಸ್ ಎವ್ರಿವೇರ್ ಬ್ರೋ. ಬ್ಯಾಟ್ ಇಲ್ಲಿ ಯಾರಾದರೂ ಇದ್ದೀರಾ? யாராச்சும் இருக்கீங்களா? ಬಾ ಬ್ರೋ. Bro, very big location. Big location and very
ಸ್ಕ್ಯಾರಿ, ಹಾಂ, ಫುಲ್ ಸ್ಕೇರಿ ಬ್ರೋ ಲೊಕೇಶನ್. ನಿಜವಾಗ್ಲೂ ತುಂಬ ಸ್ಕೇರಿ ಆಗಿದೆ ಫ್ರೆಂಡ್ಸ್ ಲೊಕೇಶನ್ ಮಾತ್ರ. ಬ್ರೋ ಐ ಥಿಂಕ್ ಸೊ ಡೇಂಜರ್ಸ್. ಬ್ರೋ ಫ್ರೆಂಡ್ಸ್ ಹಿಂದೆಯಿಂದ ಸೌಂಡ್ ಕೇಳಿಸಿದೆ. ಪಿನಾಡಿ ಸೌಂಡ್ ಯಾರಾದರೂ ಇದ್ದೀರಾ ಇಲ್ಲಿ? ಹುಯ್, ಫ್ರೆಂಡ್ಸ್ ಇಲ್ಲೇನೋ ಸೌಂಡ್ ಬರೋದು ಸ್ಟಾರ್ಟ್ ಆಗಿದೆ. ಸೌಂಡ್ಸ್ ಬರ್ತಿರೋದಂತೂ ಕನ್ಫರ್ಮ್ ಫ್ರೆಂಡ್ಸ್. ಬ್ರೋ ಓಕೆ, ಟಾಯ್ಲೆಟ್. ಫ್ರೆಂಡ್ಸ್ ಈ ಕಡೆಯಿಂದನೇ ಸೌಂಡ್ ಬಂದಿರೋದು. ಮೆಡಿಕಲ್ ಸ್ಟೂಡೆಂಟಾ? ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಸ್ಟೂಡೆಂಟ್ಸ್ ಹಾಸ್ಟೆಲ್ ಅಂತ ಇದು. ಸೇಫ್ ಪಾರ್ತು ನೋಡ್ಕೊಂಬನ್ನಿ. ಯಾರೋ ಹಿಂದೆ ಫಾಲೋ ಮಾಡೋ ಥರ ಸೌಂಡ್. ನೆಗೆಟಿವ್ ವೈಬ್ಸ್ ಫ್ರೆಂಡ್ಸ್. ಈ ಲೊಕೇಶನಲ್ಲೇ ಯಾಕೋ ನೆಗೆಟಿವ್ ವೈಬ್ಸ್ ಇದೆ ಸೀರಿಯಸ್ ಆಗಿ. ಬ್ರೋ ಸೌಂಡ್ ಐ ಥಿಂಕ್ ಫಸ್ಟ್ ಫ್ಲೋರ್, ಮೇ ಬಿ ಫಸ್ಟ್ ಫ್ಲೋರಾ? ಫ್ರೆಂಡ್ಸ್ ಸೌಂಡ್ ಮೇಲೆ ಬರ್ತಿದೆ ಅಂತಿದ್ದಾರೆ. ನನಗೂ ಮೇಲೇ ಸೌಂಡ್ ಬಂದಂಗೆ ಕೇಳಿಸ್ತು. ಬ್ರೋ ಡೈರೆಕ್ಟ್ ಗೋಯಿಂಗ್ ಫಸ್ಟ್ ಫ್ಲೋರ್. ಓಕೆ ಫ್ರೆಂಡ್ಸ್, ಇವಾಗಾದರೆ ನಾವು ಡೈರೆಕ್ಟಾಗಿ ಫಸ್ಟ್ ಫ್ಲೋರ್ಗೆ ಹೋಗ್ಬಿಡ್ತೀರಿ. இந்த மாதிரி சவுண்ட்லாம் வரும் அப்படின்னு அதே மாதிரி சவுண்டு கேட்குது. மேலே போய் பார்ப்போம், ஏதாவது நம்ம கண்ணுக்கு தெரியுதா அப்படின்னு பார்ப்போம். ಓಕೆ, ಆ್ಯಕ್ಚುಲಿಯಾಗಿ ಅವ್ರು ಹೇಳಿದ್ದು ಏನಂತಂದರೆ ಇಲ್ಲಿ ತುಂಬ ಜನ ಹೇಳಿದ್ದಾರೆ ಇಲ್ಲಿ ಸೌಂಡ್ಸ್ ಬರ್ತಾ ಇದೆ ಅಂತಂದ್ಬಿಟ್ಟು. ಸೊ ನಾವು ಮೇಲ್ಗಡೆ ಹೋಗಿ ನೋಡೋಣ ಏನಾದರೂ ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಅಂತ. ಸೊ ಅದರಿಂದ ನಾವು ಡೈರೆಕ್ಟ್ ಫಸ್ಟ್ ಫ್ಲೋರ್ಗೆ ಹೋಗ್ಬಿಡ್ತೀವಿ ಫ್ರೆಂಡ್ಸ್. ಇಲ್ಲ ಈ ಲೊಕೇಶನ್ ಬಗ್ಗೆ ಅಲ್ಲ, ಏನಂತಂದರೆ ಇಲ್ಲಿಂದ ಅಷ್ಟು ಲಾಸ್ಟು, ಇಲ್ಲಿಂದ ಅಷ್ಟು ಲಾಸ್ಟ್ ಇದೆ ಫ್ರೆಂಡ್ಸ್. ನೋಡಿ ಹೆಂಗಿದೆ ಲೊಕೇಶನ್. ನಾವು ಇವಾಗ ಇಲ್ಲಿ ಬಂದಿದ್ದೀರಿ. ಇನ್ನೊಂದ್ಸಲ ಏನಾದರೂ ಸೌಂಡ್ ಆದರೂ ಏನಾದರೂ ಅಂದರೆ ಸೌಂಡ್ ಬಂತು ಫ್ರೆಂಡ್ಸ್.
யாராச்சும் இருக்கீங்களா? ಸೊ ಯಾರಾದರೂ ಇದ್ದೀರಾ ಇಲ್ಲಿ? உங்களுக்கு எதனா தேவை இருக்கா? ಅವ್ರು ನಿಮ್ಗೇನಾದರೂ ಬೇಕಿದೆಯಾ ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. உங்களுக்கு ஏதாவது உதவி வேணும்னா எங்ககிட்ட நீங்கள் கேட்கலாம். ನಿಮ್ಗೇನಾದರೂ ಸಹಾಯ ಬೇಕಿದ್ರೆ ನೀವು ನಮ್ಮ ಹತ್ರ ಕೇಳ್ಬೋದು. உங்களுக்கு உதவி செய்ய தான் நாங்கள் வந்திருக்கோம். ದಿಸ್ ಸೈಡ್ ಸೌಂಡ್ ಕಮ್ಮಿ ಫ್ರೆಂಡ್ಸ್, ಈ ಕಡೆನೂ ಸೌಂಡ್ ಬರ್ತಿದೆ. ಬ್ರೋ ನಾವು ದಟ್ ಸೈಡ್ ಸೌಂಡ್ ಕಮ್ಮಿಂಗ್ ಬ್ರೋ. எல்லா சைடும் மாறி மாறி சவுண்டு வருது. ಹಾಂ, ಅಂದರೆ ಅವ್ರು ಹೇಳಿತ್ತು ಎಲ್ಲ ಕಡೆನೂ ಬಿಟ್ಟು ಬಿಟ್ಟು ಸೌಂಡ್ ಬರ್ತಿದೆ, ಮಿಕ್ಸಾಗಿ ಸೌಂಡ್ ಬರ್ತಿದೆ ಅಂತಿದ್ದಾರೆ. ಸೊ ಎಲ್ಲ ಕಡೆಯಿಂದನೂ ಸೌಂಡ್ ಬರ್ತಿದೆ ಫ್ರೆಂಡ್ಸ್, ಕ್ಲಿಯರಾಗಿ ಕೇಳಿಸ್ತಿದೆ. ರೆಕಾರ್ಡ್ ಆದರೆ ಚೆನ್ನಾಗಿರುತ್ತೆ. ಬ್ರೋ ನನಗೇನು ಅನ್ನಿಸ್ತಿದೆ ಅಂದರೆ, எனக்கு என்ன தோணுதுனாக்கா, நம்மளை கம்ப்ளீட்டாக இந்த பில்டிங் பார்க்க விடல. ಅಂದರೆ ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತಂದರೆ, ಕಂಪ್ಲೀಟಾಗಿ ಈ ಬಿಲ್ಡಿಂಗ್ನ ಚೆಕ್ ಮಾಡೋಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ. ಸೌಂಡ್ಸ್ ಎಲ್ಲ ಕಡೆಯಿಂದ ನಮ್ಮನ್ನು ಡೈವರ್ಟ್ ಮಾಡ್ತಿದೆ. ಈ ಕಡೆ ಹೋಗ್ತಿದ್ರೆ ಆ ಕಡೆ ಬರ್ತಿದೆ, ಆ ಕಡೆ ಹೋಗ್ತಿದ್ರೆ ಈ ಕಡೆ ಬರ್ತಿದೆ, ಹಿಂದೆ ಬರ್ತಿದೆ. ಸೊ ನಾವು ಅಷ್ಟು ದೂರ ಅರ್ಧ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಹಿಂದೆ ಬರ್ತಿದೆ. ಸೊ ಕನ್ಫ್ಯೂಸ್ ಆಗ್ತಿದೆ ಈ ಬಿಲ್ಡಿಂಗಲ್ಲಿ. ಕನ್ಫ್ಯೂಷನ್ ಬ್ರೋ, ಸೌಂಡ್ಸ್. ಆಮಾಂ. ಸೊ ನಾವು ಬಂದಿರೋದು ನಿಮ್ಗೇನು ಇಷ್ಟ ಆಗ್ತಿಲ್ವಾ? ನಾವು ಬಂದಿರೋದು ಇಷ್ಟ ಇಲ್ವಾ ನಿಮಗೆ? ಬ್ರೋ ಸೌಂಡ್ ದಟ್ ಸೈಡ್ ಓನ್ಲಿ ಕಮ್ಮಿ. ಆ ಕಡೆನೇ ಸೌಂಡ್ ಬರ್ತಿದೆ ಫ್ರೆಂಡ್ಸ್. நீங்கள் எதுக்கும் பயப்பட வேணாம். ನೀವೇನು ಭಯ ಬೀಳೋ ಅವಶ್ಯಕತೆ ಇಲ್ಲ. நாங்கள் உங்களை ஒன்றும் பண்ண மாட்டோம். நீங்கள் எதுவாக இருந்தாலும் எங்ககிட்ட வந்து ಬ್ರೋ ಕ್ಲಿಯರ್ ಸೌಂಡ್. ಕ್ಯಾಮ್ರಾ ಡೌನ್ ಬ್ರೋ, ಫೇಸ್ ನಾಟ್ ರೆಕಾರ್ಡಿಂಗ್. ಕ್ಲಿಯರ್ ಸೌಂಡ್ ಬ್ರೋ. ವಾ ಬ್ರೋ, ಕಮ್ ಬ್ರೋ. ಸೊ ನೀವೇನು ಭಯ ಬೀಳೋ ಅವಶ್ಯಕತೆ ಇಲ್ಲ ಬ್ರೋ. ಟ್ರಾನ್ಸ್ಲೇಟ್ ವಾಟ್ ಐ ಆಮ್ ಸೇಯಿಂಗ್. நீங்கள் பயப்பட வேணாம். நாங்கள் உங்களுக்கு உதவி பண்ணலான்ட்டு தான் வந்தோம். நாங்கள் வேறு மாதிரி கெட்ட ஆளுங்க இல்லை. அப்படி டிரான்ஸ்லேட் நான் சொல்லணுமா? அது சொல்லுங்கள். நீங்கள் பாருங்கள், நீங்கள் எதுக்கு பயப்பட வேணாம். உங்களுக்கு நாங்கள் உதவி பண்ண தான் வந்திருக்கோம். நீங்கள் தைரியமாக எங்ககிட்ட எதுவாக இருந்தாலும் கேட்கலாம். நாங்கள் எதுவும் கெட்டது பண்ணது எதுவும் வரல உங்களுக்கு. நீங்கள் எதுவாக இருந்தாலும் எங்ககிட்ட பேசலாம். இல்லைன்னா ஏதாவது அறிகுறி கொடுங்க. ಸೊ ಅವ್ರು ಏನಂದ್ರೆ, ನಾವು ಇಲ್ಲಿಗೆ ಬಂದಿರೋದು ನಿಮಗೆ ಸಹಾಯ ಮಾಡೋಕ್ಕೋಸ್ಕರ ಮಾತ್ರ. ನಿಮ್ಗೆ ಯಾವುದೇ ರೀತಿಯಾಗಿ ಕೆಟ್ಟದಾಗಿ ಮತ್ತು ನಿಮಗೆ ತೊಂದರೆ ಕೊಡೋಕ್ಕೆ ನಾವು ಬಂದಿರೋ ಹುಡುಗರಲ್ಲ. ಸೊ ನಿಮ್ಗೇನಾದರೂ ಸಹಾಯ ಬೇಕಿದೆಯಾ? உங்களுக்கு அவங்க பேசுகிற ಲ್ಯಾಂಗ್ವೇಜ್ புரியுதா? ಸೊ ನಾನು ಮಾತಾಡೋ ಲ್ಯಾಂಗ್ವೇಜ್ ಏನಾದರೂ ನಿಮಗೆ ಅರ್ಥ ಆಗುತ್ತಾ? உங்களை எதுவும் பண்ண வரல. உங்களுக்கு உதவி செய்ய தான் வந்திருக்காங்க. நீங்கள் எதுவாக இருந்தாலும் அவங்ககிட்ட சொல்லலாம். ಸೊ ನಾವೇನು ನಿಮಗೆ ಮಾಡೋಕ್ಕೆ ಬಂದಿಲ್ಲ. ಸೊ ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ನಿಮ್ಗೇನಾದರೂ ಹೆಲ್ಪ್ ಬೇಕಾಗಿದ್ದರೆ ನೀವು ಇಲ್ಲಿ ನಮ್ಮ ಹತ್ರ ಕೇಳ್ಬೋದು. ಸೊ ನೀವು ನಮ್ಮನ್ನು ಭಯ ಬಿಡಿಸಿ ಈ ಲೊಕೇಶನಿಂದ ಓಡಿಸ್ಬೇಕು, ಸೊ ಆ ಥರ ಟ್ರೈ ಮಾಡಬೇಡಿ. ನಾವು ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡೋರಲ್ಲ. நீங்கள் வயிறு வலினால தான் இறந்து போனதா சொல்கிறாங்க. அது உண்மையா? ನೀವು ಸ್ಟಮಕ್ ಪೇಯ್ನಿಂದಾನೇ ಇಲ್ಲಿ ತೀರೋದ್ರಿ ಅಂತ ಅಂದ್ಬಿಟ್ಟು ಈ ಊರಲ್ಲಿರೋ ಜನ ಎಲ್ಲ ಹೇಳ್ತಿದ್ದಾರೆ. ಅದು ನಿಜಾನಾ? ನೀವು ಸ್ಟಮಕ್ ಪೇಯ್ನಿಂದಾನೇ ಈ ಸ್ಟಮಕ್ ಪೇಯ್ನಿಂದಾನೇ ನೀವು ತೀರೋದ್ರಾ ಈ ಲೊಕೇಶನಲ್ಲಿ? ಸೌಂಡ್ ಬ್ರೋ. ಬ್ರೋ ಕನ್ಫರ್ಮ್ ಬ್ರೋ.
ಓಹ್ ಕಮ್ ಫ್ರೆಂಡ್ಸ್, ಸ್ಟಮಕ್ ಪೇನಿಂದನೇ ನೀವು ತೀರೋದ್ರಾ ಅಂತ ಕೇಳಿದ್ರೆ ಹ್ಞೂ ಅಂತಿದ್ದಾರೆ. ಹ್ಞೂ ಅನ್ನೋದು ನನಗೆ ಕೇಳಿಸ್ತು, ಬಟ್ ಕ್ಯಾಪ್ಚರ್ ಆಯ್ತಾ ಇಲ್ವಾ ಗೊತ್ತಿಲ್ಲ. Bro, some lady face. Meena RK, ARK va? Meena RK. KRA groups. Meena RK bro. ಸೊ ನಿಮಗೆ ಲೇಡೀಸ್ ಹಾಸ್ಟೆಲ್ ಅಂತ ಕನ್ಫರ್ಮೇಷನ್ಗೆ ನೀವು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಶ್ರೀರಾಮ, ಜಯಂ ಮತ್ತು ನಿತ್ಯ. ಸೊ ಇದು ಕಂಪ್ಲೀಟ್ ಲೇಡಿ ಹಾಸ್ಟೆಲು. ಜೀವ, ಮೀನಾ ಮತ್ತು ನಿತ್ಯ. ಇಲ್ಲಿ ನೋಡಿ ಅಮ್ಮ, ನಾವು ನಿಮಗೆ ಯಾವುದೇ ರೀತಿ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ನಿಮ್ಗೇನಾದರೂ ಎಲ್ಲಿ ಬೇಕು ಬ್ರೋ, ಫ್ರಮ್ ದಿಸ್ ವಿಂಡೋ ಇಟ್ ಬ್ರೇಕ್ಡ್ ಆ್ಯಂಡ್ ಫೆಲ್ ಡೌನ್ ಫ್ರೆಂಡ್ಸ್. ಈ ಕಿಟಕಿಯಿಂದ ಗಾಜ್ ಪೀಸ್ ಆಟೋಮೆಟಿಕ್ಕಾಗಿ ಒಡೆದೋಗಿ ಕೆಳಗಡೆ ಬಿತ್ತು ಫ್ರೆಂಡ್ಸ್. ಇವಾಗ ಜಸ್ಟು ಬ್ರೋ, ಸಿ ಇನ್ಸೈಡ್ ಎನಿಬಡಿ ಇದೆ. Anybody is there? Okay. பேய்கள் சாக்கிறதுன்னு எழுதியிருக்கு தமிழில். பேய்கள் சாக்கிறது. ಓಕೆ ಫ್ರೆಂಡ್ಸ್, ಅಲ್ಲಿ ತಮಿಳಲ್ಲಿ ಬರೆದಿರೋದು. ಯಾರಿಗಾದರೂ ತಮಿಳ್ ಅರ್ಥ ಆಗೋರಿದ್ದರೆ, ಓದೋಕ್ಕೆ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ ಅದೇನು ಬರೆದಿದೆ ಅಂತ. ಸೊ ಇವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಜಯಭಾರತಿ ಲಕ್ಷ್ಮಿ, ಇಂದು, ಪ್ರಿಯಾ, ಅಭಿ. ಸೊ ಫ್ರೆಂಡ್ಸ್, ಏನಂತ ಅಂದರೆ ಅಲ್ಲಿ ಬರೆದಿರೋದು ಏನು ಗೊತ್ತಾ, ಇಲ್ಲಿ ದೆವ್ವ ಇದೆ ಹುಷಾರು ಅನ್ನೋ ಥರ ಬರೆದಿದೆ. ಸೊ ಅದು ನಿಜಾನ ಇಲ್ವಾ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಬೇಕಾದರೆ ನಾನು ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ತುಂಬ ಸೌಂಡ್ ಬಂತು ಇವಾಗ. சிஸ்டர், உங்களால் இந்த ஊருக்காரங்க நிறைய பேர் பயந்துருக்காங்க. நீங்கள் மற்றவங்களை பயமுறுத்தணும்னு அவசியமே இல்லை. உங்களுக்கு என்ன தேவைன்னு எங்ககிட்ட சொல்லுங்கள், நாங்கள் உங்களுக்கு அதை பண்ணுறோம். நீங்கள் எங்களையும் பயமுறுத்த ட்ரை பண்ணாதீங்க. ಸೊ ಅವ್ರು ಕೇಳಿದ್ದು ಏನಂತಂದರೆ, ಸಿಸ್ಟರ್ ನಿಮ್ಮಿಂದ ಈ ಊರು ಜನ ಏನಿದ್ದಾರೆ ತುಂಬ ಭಯ ಬೀಳ್ತಿದ್ದಾರೆ. ಸೊ ಅವ್ರನ್ನ ಭಯ ಬೀಳಿಸೋ ಅವಶ್ಯಕತೆ ಇಲ್ಲ. ನಿಮಗೆ ಏನಾದರೂ ಹೆಲ್ಪ್ ಬೇಕಾಗಿದ್ದರೆ ಕೇಳಿ, ನಾವು ಸಮೇತ ಬೈದಲ್ಲಿದ್ರೂ ಇಷ್ಟು ದೂರ ನಿಮಗೋಸ್ಕರ ಬಂದು ಹೆಲ್ಪ್ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀರಿ. ಸೊ ನಿಮ್ಗೇನಾದರೂ ಹೆಲ್ಪ್ ಬೇಕಾಗಿದೆಯಾ? ದಿಸ್ ರೂಮ್ ಬ್ರೋ, ದಿಸ್ ರೂಮ್ ಬ್ರೋ, ಕಮ್ ಬ್ರೋ. ಬ್ರೋ, ಇಯರ್ ಓನ್ಲಿ ಸೌಂಡ್ ಬ್ರೋ. ಫ್ರೆಂಡ್ಸ್, ಇದೇ ರೂಮಲ್ಲೇ ಸೌಂಡ್ ಬಂದಿರೋದು ಇವಾಗ. ಕ್ಲಿಯರಾಗಿ ಕೇಳಿಸು. ದಿಸ್ ರೂಮ್ ಓನ್ಲಿ. ಬ್ರೋ, ಬ್ಯಾಕ್ ಸೈಡ್ ನಾವು. ಇಲ್ಲಿ ನೋಡಿ ಸಿಸ್ಟರ್, ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ದಯವಿಟ್ಟು ಈ ಥರ ನಮ್ಮನ್ನ ಭಯ ಬೀಳ್ಸೋದು ಮಾತ್ರ ದಯವಿಟ್ಟು ಮಾಡಬೇಡಿ. ನಮ್ಮ ಜೊತೆ ಬಂದಿರೋ ಹುಡುಗ ಫಸ್ಟ್ ಟೈಮು, ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಟ್ರೈ ಮಾಡು ಬಾ ಅಂತ ಕರೆದಿರೋದ್ರಿಂದ ಬಂದಿದ್ದಾನೆ. ಸೊ ಆ ಹುಡುಗ ಇವಾಗಲೇ ನೋಡಿ
ತುಂಬ ಭಯದಲ್ಲಿದ್ದಾನೆ. ஸோ ದಯವಿಟ್ಟು ಈ ಥರ ಮಾಡಬೇಡಿ. இவங்க சொல்கிறது உங்களுக்கு புரியும் நினைக்கிறேன். நான் திரும்பவும் சொல்கிறேன், நீங்கள் பயப்பட தேவையில்லை. நீங்கள் எதுவாக இருந்தாலும் எங்ககிட்ட வந்து கேட்கலாம். உங்களுக்கு ஹெல்ப் பண்ண தான் நாங்கள் வந்திருக்கோம். யாராச்சும் இருந்தீங்கன்னா தயவு செஞ்சு முன்னாடி வாங்க. ಸೊ ದಯವಿಟ್ಟು ನೀವು ಎದುರುಗಡೆ ಬಂದ್ರೂ ನಮಗೆ ಒಳ್ಳೆಯದೇನೆ. ನಾವು ಯಾವುದೇ ರೀತಿ ಭಯ ಬಿದ್ದು ಓಡೋವಂಥ ಹುಡುಗರಲ್ಲ. ಯಾಕಂದರೆ ನಿಮ್ಮ ಮೇಲೆ ನಮಗೆ ಅಷ್ಟೊಂದು ನಂಬಿಕೆ, ನಮ್ಗೆ ಯಾವುದೂ ತೊಂದರೆ ಆಗಲ್ಲ ಅಂತ. ವೈ ಕ್ಲೋಸ್ ದಿಸ್ ಡೋರ್. Bro, don't panic. Okay? Cool. ಫ್ರೆಂಡ್ಸ್ ನೋಡಿ, ಫುಲ್ಲು ಮೇಲ್ಗಡೆ ಎಲ್ಲ ಲೊಕೇಶನ್ ಇದೆ. ಬ್ರೋ ಈ ರೂಮಲ್ಲೇ ಸೌಂಡ್ಸ್ ಬಂದಿದೆ ಫ್ರೆಂಡ್ಸ್. ಬ್ರೋ ಹಿಯರ್ ಓನ್ಲಿ ಸೌಂಡ್ ಕೇಮ್ ಕ್ಲಿಯರ್ಲಿ. ಬ್ರೋ ಕ್ಯಾಮ್ರಾ ಡೌನ್. ಬ್ರೋ ಹಿಯರ್ ನಥಿಂಗ್. ಇಲ್ಲೇನು ಇಲ್ಲ ಬಟ್ ಸೌಂಡ್ ಮಾತ್ರ ಎಕ್ಸ್ಟ್ರೀಮಾಗಿ ಬಂತು. ಸೌಂಡ್ ಮಾತ್ರ ಬ್ರೋ ಸ್ಟೋನ್ಸ್ ಎವ್ರಿವೇರ್. ಸಿ ಆ್ಯಂಡ್ ಕಮ್. ಕಲ್ಲು ತುಂಬ ಕಲ್ಲಿದೆ. ನಥಿಂಗ್ ಬ್ರೋ. ಗೋ. ವಾಟ್ ಹ್ಯಾಪನ್ ಬ್ರೋ? ಫ್ರೆಂಡ್ಸ್ 203. ಯಾರು ಬ್ರೋ? ಕಮ್ ಫಾಸ್ಟ್ ಬ್ರೋ. ಫ್ರೆಂಡ್ಸ್ ಏನೋ ಬಡ್ಕೊತಿದೆ, ಅಂದರೆ ಸೌಂಡು ಜೋರಾಗಿ ಲೌಡಾಗಿ. ಹೇಳಿ ಬ್ರೋ. this only, right? இந்த ரூமில் தான் சவுண்டு. இங்கே தான். ಕಮ್ ಬ್ರೋ, ಕಮ್ ಬ್ರೋ, ಕಮ್. ಫ್ರೆಂಡ್ಸ್ ಕೆಳಗಡೆ ಒಂದು ಡೈನಿಂಗ್ ಹಾಲ ಏನಂತ ಗೊತ್ತಿಲ್ಲ, ಸೌಂಡ್ ಬಂದ್ಬಿಟ್ಟು ಅಲ್ಲೇ ಬಂದಿರೋದು ಕ್ಲಿಯರಾಗಿ. ಬ್ರೋ ಸ್ನೇಕ್ಸ್ ಇರ್ಕೋ, ಹುಷಾರು. ಸ್ನೇಕ್ಸ್ ಇರುತ್ತೆ ಫ್ರೆಂಡ್ಸ್ ಇಂಥ ಜಾಗದಲ್ಲಿ, ಹುಷಾರಾಗಿರಬೇಕು. ಇಲ್ಲಿಂದ ಸೌಂಡ್ ಬಂತು. ಯಾರಾದರೂ ಇದ್ದೀರಾ ಇಲ್ಲಿ? ಇಲ್ಲಿ ಯಾರಾದರೂ ಇದ್ದೀರಾ ಬ್ರೋ? ಲಿಸನಿಂಗ್ ಎಕೋ ವಾಯ್ಸ್, ಎಕೋ ಥರ ಕೇಳಿಸ್ತಿದೆ ಫ್ರೆಂಡ್ಸ್ ಇಲ್ಲಿ. ಅಮ್ಮ ನೋಡಿ, ನಾನು ಮತ್ತೆ ಇನ್ನೊಂದು ಸರಿನೂ ಹೇಳ್ತಾ ಇದ್ದೀನಿ, ಯಾಕಂದರೆ ಕನ್ಫರ್ಮ್ ಆಗಿ ಇಲ್ಲಿ ಏನೋ ಇದೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಯಿತು. ಅದರಿಂದ ನಾನು ನಿಮ್ಮ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ದಯವಿಟ್ಟು
ನಮ್ಮನ್ನು ಕೆಟ್ಟವ್ರ ಥರ ತಿಳ್ಕೊಬೇಡಿ, ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ಸೊ ಅದರಿಂದ ನೀವು ನಮ್ಮ ಎದುರುಗಡೆ ಬಂದು ನಿಮ್ಮ ಪ್ರಾಬ್ಲಮ್ಸ್ನ ನಮಗೆ ತಿಳಿಸ್ಕೊಡ್ಬೋದು. ಈ ಊರು ಜನ ಬಂದ್ಬಿಟ್ಟು ತುಂಬ ಫೇಸ್ ಮಾಡ್ತಿದ್ದಾರೆ, ತುಂಬ ಎದುರ್ಕೊತಿದ್ದಾರೆ. ಅದರಿಂದ ನೀವು ಈ ಥರ ಮಾಡಬೇಡಿ. ನಿಮ್ಗೆ ಯಾವುದೇ ರೀತಿ ಸಹಾಯ ಬೇಕಿದ್ರೂ ಕೇಳಿ. உங்களுக்கு நிறைவேறாத ஆசை எதுவும் இருக்கா? அது நாங்கள் பண்ணணுமா? Bro, this is dining hall, I think. Dining only. Dining room, friends. ಇದು Oh, see this, bro. ಯಾರೋ ಬ್ರೋ, ಕಮ್. ಯಾರೋ ಇದ್ದಾರೆ, ಯಾರೋ ಇದ್ದಾರೆ.